ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಇಂತಹ ವ್ಯಕ್ತಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ನೀವು ಅವರನ್ನು ಕಡೆಗಣಿಸದಿರಿ. ಸಾಮಾನ್ಯವಾಗಿ ಮನೆಯ ಮುಂದೆ ಬರುವಂತಹ ಭಿಕ್ಷುಕರಿಗೆ ತಮ್ಮಿಂದ ಆಗುವಂತಹ ಸಹಾಯವನ್ನು ಮಾಡಿ ಅಥವಾ ಒಳ್ಳೆಯ ಮಾತುಗಳನ್ನಾಡಿ ಅವರನ್ನು ಸಂತೋಷಪಡಿಸುವಂತಹ ವ್ಯಕ್ತಿಗಳಿದ್ದಾರೆ. ಇನ್ನು ಕೆಲವರು ಭಿಕ್ಷುಕರು ಬಂದರೆ ಕೊಡಲ್ಲ ಅಥವಾ ಮನೆಯಲ್ಲಿ ಯಾರೂ ಇಲ್ಲ, ಈ ರೀತಿಯಾದಂತಹ ಮಾತುಗಳನ್ನು ಹೇಳಿ ನಿಮಗೆ ದುಡಿದು ಸಂಪಾದಿಸಲಾಗುತ್ತಿಲ್ಲವೇ ಎಂದು ಹೇಳಿ ಅವರನ್ನು ಕಡೆಗಣಿಸುವಂತಹ ವ್ಯಕ್ತಿಗಳು ಇದ್ದಾರೆ. ಹಾಗಾದರೆ ಕಡೆಗಣಿಸುವಂತಹ ವ್ಯಕ್ತಿಗಳಿಗೆ ಇರುವಂತಹ ಒಂದು ಹದೀಸ್ ಆಗಿದೆ. ಇನ್ಶಾ ಅಲ್ಲಾ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೆ ಆ ರೀತಿ ಮಾಡಿದರೆ ಇನ್ನು ಮುಂದೆ ಆ ರೀತಿ ಮಾಡಬೇಡಿ. ಕಾರಣ ಇಷ್ಟೇ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ರುಬ್ಬ ಅಶಅಸ ಅಅಬರ, ಅದೆಷ್ಟೋ ಕೂದಲು ಜಡೆ ಹಿಡಿದಂತಹ ಶರೀರದಲ್ಲಿ ಧೂಳು ಇರುವಂತಹ ವ್ಯಕ್ತಿಗಳಿದ್ದಾರೆ. ಮದ್ಫೂಇನ್ ಬಿಲ್ ಅಬ್ವಾಬಿ, ಅವರು ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ನೀವು ಅವರನ್ನು ಓಡಿಸ್ತೀರ. ಅವರ ರೂಪವೇ ಅಂದರೆ ಕೂದಲು ಜಡೆ ಹಿಡಿದು ಅಥವಾ ಅವರ ಶರೀರದಲ್ಲಿ ಧೂಳು ಇರುವಂತಹ ವ್ಯಕ್ತಿಗಳು. ಮನೆಯ ಬಾಗಿಲಿಗೆ ಬರುವಾಗ ಅವರನ್ನು ಕಡೆಗಣಿಸಿ ಓಡಿಸ್ತೇವೆ. ಅಂತಹ ವ್ಯಕ್ತಿಗಳು ಲವ್ ಅಕ್ಸಮ ಅಲಲ್ಲಾಹಿ, ಅಲ್ಲಾಹನ ಮೇಲೆ ಹಣೆ ಹಾಕಿಕೊಂಡು ಒಂದು ಮಾತು ಹೇಳಿದರೆ ಲ ಅಬರ್ರಹ್, ಅಲ್ಲಾಹನು ಅದನ್ನು ಸ್ವೀಕರಿಸ್ತಾನೆ, ಅಂದರೆ ಅವರು ಹೇಳಿದ್ದು ಸಂಭವಿಸಲಿದೆ ಎಂದು. ಆದ್ದರಿಂದ ಮನೆಯ ಮುಂದೆ ಬರುವಂತಹ ಭಿಕ್ಷುಕರನ್ನು ಯಾವತ್ತೂ ಕೂಡ ನಾವು ಕಡೆಗಣಿಸಬಾರದು. ನಿಮ್ಮಿಂದ ಆಗುವುದಾದರೆ ಅವರಿಗೆ ಏನಾದರೊಂದು ಸಹಾಯವನ್ನು ಮಾಡಿ. ಇನ್ನು ನಿಮ್ಮಿಂದ ಯಾವುದೇ ರೀತಿಯ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದಿದ್ದರೆ ಒಳ್ಳೆಯ ಮಾತುಗಳನ್ನಾಡಿ ಅವರನ್ನು ಸಂತೋಷಪಡಿಸಿ. ಅದಲ್ಲದೆ ಅವರಿಗೆ ದುಃಖ ಉಂಟಾಗುವಂತಹ, ಅವರಿಗೆ ನೋವುಂಟಾಗುವಂತಹ ಒಂದು ಮಾತು ನಿಮ್ಮ ಬಾಯಿಯಿಂದ ಬರಬಾರದು. ನಿಮಗೆ ದುಡಿದು ಸಂಪಾದಿಸಲು ಸಾಧ್ಯವಿಲ್ಲವೇ, ಕೈಕಾಲು ಸರಿ ಇದೆಯಲ್ಲ ಎಂಬ ಮಾತುಗಳನ್ನು ಹೇಳಿ ಅವರಿಗೇನಾದರೂ ನೀವು ನೋವು ಮಾಡಿದ್ದರೆ ಲವ್ ಅಕ್ಸಮ ಅಲಲ್ಲಾಹಿ, ಅವರು ಅಲ್ಲಾಹನ ಮೇಲೆ ಹಣೆ ಹಾಕಿಕೊಂಡು ನಿಮ್ಮ ವಿರುದ್ಧವಾಗಿ ಏನನ್ನಾದರೂ ಹೇಳಿದರೆ ಲ ಅಬರ್ರಹ್, ಅದು ಖಂಡಿತವಾಗಿಯೂ ಸಂಭವಿಸಲಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಭಯಪಡಬೇಕಾದಂತಹ ಸಂಗತಿಯಾಗಿದೆ. ಯಾವತ್ತೂ ಕೂಡ ನಮ್ಮ ಮುಂದೆ ಕೈ ಚಾಚಿ ಬರುವಂತಹ ಭಿಕ್ಷುಕರನ್ನು ನಾವು ಬರಿ ಕೈಯಲ್ಲಿ ಕಳುಹಿಸಬಾರದು. ಹಾಗೆ ನಮ್ಮಲ್ಲಿ ಕೊಡಲು ಏನೂ ಇಲ್ಲದಿದ್ದರೆ ಸಂತೋಷದ ಮಾತುಗಳನ್ನಾಡಬೇಕು ಹೊರತು ಅವರಿಗೆ ದುಃಖ ಉಂಟಾಗುವಂತಹ, ಅವರಿಗೆ ನೋವು ಉಂಟಾಗುವಂತಹ, ಅವರನ್ನು ಕಡೆಗಣಿಸುವಂತಹ ಮಾತುಗಳು ನಮ್ಮ ನಾಲಿಗೆಯಿಂದ ಬರಬಾರದು. ಎಲ್ಲರೂ ಕೂಡ ಗಮನಿಸಬೇಕಾದಂತಹ ಒಂದು ಸಂಗತಿ. ಅಲ್ಲಾಹನು ಈ ರೀತಿಯಾದಂತಹ ಮನೆಯ ಮುಂದೆ ಭಿಕ್ಷೆ ಬೇಡಿ ಬಂದಂತಹ ಭಿಕ್ಷುಕರನ್ನು ಕಡೆಗಣಿಸುವಂತಹ, ನೋವುಂಟು ಮಾಡುವಂತಹ ಒಂದು ಅವಸ್ಥೆ ನಮಗೆ ಯಾರಿಗೂ ಕೂಡ ಅಲ್ಲಾಹನು ನೀಡದಿರಲಿ. ನಮ್ಮ ಜೀವನದಲ್ಲಿ ನಮ್ಮ ಅವಶ್ಯಕತೆಗಾಗಿ ಯಾರ ಮುಂದೆಯೂ ಕೈ ಚಾಚುವಂತಹ ಒಂದು ಅವಸ್ಥೆ ಅಲ್ಲಾಹನು ನಮಗೆ ನೀಡದೇ ಇರಲಿ. ಮರಣದವರೆಗೂ ಸಂಪಾದಿಸಿ ತಿನ್ನುವಂತಹ ಒಂದು ತೌಫೀಕ್ ಅಲ್ಲಾಹನು ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.